ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ 3 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ನಾವು ಬ್ಯಾಸ್ಕೆಟು ಈ ರೀತಿ 3 ಕಲರಲ್ಲಿ ಬ್ಯಾಸ್ಕೆಟ್ ಹಾಕ್ಕೊಂಡಾಗ ಈ ರೀತಿ 3 ಕಲರು ಯೂಸ್ ಮಾಡಿಕೊಂಡು ನಾವು ಹ್ಯಾಂಡಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. 2 ಕಲರ್ ಹಾಕಿದ್ರೆ ಅಷ್ಟು ಲುಕ್ ಬರೋದಿಲ್ಲ. ಸೊ 3 ಕಲರ್ ಹಾಕಿ ಹ್ಯಾಂಡಲ್ ಹಾಕಿದ್ರೆ ಲುಕ್ ಬರುತ್ತೆ. ಸೊ ನೋಡಿ, ಈ ರೀತಿ ಬಂದಿದೆ ಹ್ಯಾಂಡಲ್ಲು. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ, ನಾವೇನು 3 ಕಲರ್ ಬ್ಯಾಸ್ಕೆಟ್ ಹಾಕಿದ್ದೀವಿ ಆ 3 ಕಲರ್ ಯೂಸ್ ಮಾಡ್ಕೊಂಡು ಹಾಕಿರೋವಂಥ ಹ್ಯಾಂಡಲ್ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಬ್ಯಾಸ್ಕೆಟ್ ಹಾಕ್ಕೊತೀವಲ್ವ, ಈ ಬ್ಯಾಸ್ಕೆಟ್ ಕಲರಲ್ಲೇ ಹ್ಯಾಂಡಲ್ ಕೂಡ ಬಂದಾಗ ನಮಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 3 ವೈರ್ ಹ್ಯಾಂಡಲ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾವ ಮೆಷರ್ಮೆಂಟಲ್ಲಿ ವೈರ್ಗಳನ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ನಾವು ವೈರ್ದು ಮೆಷರ್ಮೆಂಟ್ನ ನೋಡೋದಾದರೆ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ. ನೋಡಿ, ಈ ರಿವರ್ಸ್ ತೊಗೊಂಡಾಗ 2 ಅಡಿ ಆಗುತ್ತೆ. 3, 4 ಅಡಿ, 5, 6 ಅಡಿ. ನೋಡಿ, 6 ಇಂಚು, 6.5 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, 6.5 ಅಡಿ ಅಳತೆಯಲ್ಲಿ ನಾನು ಏನು ಈ ಪೀಸ್ ವೈರ್ನ ಕಟ್ ಮಾಡಿಕೊಂಡೆ ಅಲ್ವಾ, ಇದೇ ರೀತಿ ಬ್ಲೂ ಕಲರಲ್ಲಿ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮಿಲ್ಕ್ ವೈಟ್ ಕಲರಲ್ಲಿ 1 ಪೀಸು, ರೆಡ್ ಕಲರಲ್ಲಿ 1 ಪೀಸು, ಟೋಟಲಾಗಿ 3 ಪೀಸ್ ಬೇಕಾಗುತ್ತೆ. ಸೊ ಇನ್ನೆರಡು ಕಲರಲ್ಲಿ ನಾನು ಇದೇ ರೀತಿ ಒಂದೊಂದು ಪೀಸ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ನಾನಿಲ್ಲಿ 3 ಕಲರಲ್ಲೂ ಒಂದೊಂದು ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಗಿಗೆ ಯಾವ ರೀತಿ ಇಡಿನ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ, ಬ್ಯಾಗ್ನ ಈ ರೀತಿ ನಾನು ಇದು ಒಳಭಾಗದಲ್ಲಿ ಬರುತ್ತೆ, ಇದನ್ನು ಈ ರೀತಿ ನನ್ನ ಕಡೆಗೆ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನೋಡಿ, ಬ್ಲೂ ಕಲರ್ ಕೆಳಭಾಗದಲ್ಲಿ ಬರೋ ರೀತಿ ಇಟ್ಕೊಂಡು ಮಿಲ್ಕ್ ವೈಟ್ ಕಲರ್ ಮಧ್ಯದಲ್ಲಿ ಬಂದು ಮೇಲ್ಭಾಗದಲ್ಲಿ ರೆಡ್ ಬರೋ ರೀತಿ ನಾನು ಈ ರೀತಿ ವೈರ್ನ ಜೋಡಿಸ್ಕೊಂಡಿದ್ದೀನಿ. 3 ವೈರ್ನ ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ಕೋಬೇಕು. ನೋಡಿ, ಇಲ್ಲಿ ಬ್ಯಾಗಲ್ಲಿ ನಮಗೆ ಸೆಂಟರಿಗೆ ಬರಬೇಕು. ನೋಡಿ, ಇದು ಸೆಂಟರ್ ಲೈನ್ ಬರುತ್ತೆ. ಸೊ ಸೆಂಟರ್ ಲೈನ್ ಇಲ್ಲಿ ಬಂದರೆ ನಮ್ಗೆ ಇಲ್ಲಿಂದ ನಾವು ಕೌಂಟ್ ಮಾಡಬೇಕು. ನೋಡಿ, 3, 3, 6, 3, 3, 6 ಈ ಲೈನಿಗೆ ನಾವು ಇಡಿನ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ, 1, 2, 3, 4, 5, 6 6ನೇ ಲೈನಿಗೆ ಸ್ಟ್ರೈಟಾಗಿ ತೊಗೊಂಡು ನಾನು ಇಲ್ಲಿಗೆ ಈ ವೈರ್ನ ತೋರಿಸ್ಕೋತಾ ಇದ್ದೀನಿ. ನೋಡಿ, ಇಲ್ಲಿಗೆ ನೋಡಿ ಈ ರೀತಿ ತೋರಿಸ್ಕೋಬೇಕು. ಹೀಗೆ ತೋರಿಸ್ಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಸಮವಾಗಿ ಬರೋ ರೀತಿ ಇಟ್ಕೋಬೇಕು. ಆ ಕಡೆ ಈ ಕಡೆ ಸಮವಾಗಿ ಬರಬೇಕು. ನೋಡಿ, ಕಲರು ಚೇಂಜ್ ಆಗಬಾರ್ದು. ಇದೇ ರೀತಿ ನಾವು ಇಟ್ಕೊಂಡು ಹೀಗೆ ಎಳ್ಕೋಬೇಕಾಗತ್ತೆ. ನೋಡಿ, ಜೋಡಿಸ್ಕೊಂಡು ನಾವು ಎಳ್ಕೋಬೇಕಾಗತ್ತೆ. ಈಗ ವೈರ್ ಸಮವಾಗಿದೆ ಅಂತ ನೋಡೋಣ. ನೋಡಿ, ಸಮವಾಗಿ ಬಂದಿದೆ. ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ, ಫಸ್ಟು ವೈರ್ನ ನಾವು ಯಾವ್ದು ತೊಗೊಂಡಿರ್ತೀವಲ್ಲ ಈ ರೀತಿ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ನೋಡಿ, ಹೀಗೆ ಫಸ್ಟು ವೈರು ನೀವು ಯಾವ ಕಲರ್ ಆದರೂ ತೊಗೊಳ್ಳಿ, ಫಸ್ಟು ವೈರ್ನ ಈ ರೀತಿ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ವೈರ್ ತೊಗೋಬೇಕು. ಈ ಸೆಕೆಂಡ್ ವೈರ್ ಇದೆಯಲ್ಲ, ಈ ಸೆಕೆಂಡ್ ವೈರ್ನ ನೋಡಿ, ಫಸ್ಟ್ ವೈರು ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ಅದು ಕೆಳಭಾಗಕ್ಕೆ ಹೋಗಬೇಕು. ನೋಡಿ, ಹೀಗೆ ಇಟ್ಕೋಬೇಕು. ಸೆಕೆಂಡ್ ವೈರು ಮೇಲ್ಭಾಗಕ್ಕೆ ಬರಬೇಕು. ಫಸ್ಟ್ ವೈರ್ ಕೆಳಭಾಗದಲ್ಲಿ ಹೋಗಿದೆಯಲ್ಲ
ಅದ್ರ ಕೆಳಭಾಗದಿಂದ ಇದ್ರ ಮೇಲ್ಭಾಗಕ್ಕೆ ತೊಗೊಂಡು ಬರಬೇಕು ವೈರ್ನ. ನೋಡಿ ಹೀಗೆ ಬರಬೇಕು. ಇದು ಇಂಟು ಮಾರ್ಕಲ್ಲಿ ಈ ರೀತಿ ಬರಬೇಕು. ನೆಕ್ಸ್ಟು ಥರ್ಡ್ ವೈರ್ನ ತೊಗೊಳ್ಳೋಣ. ನೋಡಿ ಈ ವೈರು ಮೇಲ್ಭಾಗದಲ್ಲಿ ಬಂದಿದೆ. ಆವಾಗ ಏನು ಮಾಡಬೇಕು, ಈ ವೈರ್ನ ಮೇಲ್ಭಾಗಕ್ಕೆ ತಗೋಬೇಕು. ಈ ಬ್ಲೂ ಕಲರ್ ವೈರ್ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ, ಅದ್ರ ಮೇಲ್ಭಾಗದಿಂದ ರೆಡ್ ಕಲರ್ ವೈರ್ನ ತಗೊಂಡು ಈ ಮಿಲ್ಕ್ ವೈಟ್ ಕಲರ್ ವೈರು ಕೆಳಭಾಗದಲ್ಲಿ ಬಂದಿದೆಯಲ್ಲ, ಇದ್ರ ಕೆಳಭಾಗದಿಂದ ಇದನ್ನು ಈ ರೀತಿ ತಗೋಬೇಕು. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡಲ್ಲೂ ಅಷ್ಟೇ. ನೋಡಿ ಇಲ್ಲಿ ಬ್ಲೂ ಕಲರ್ ವೈರು ಕೆಳಭಾಗದಲ್ಲಿ ಬಂದಿದೆ. ಸೊ ನೋಡಿ ಇದ್ರ ಕೆಳಭಾಗದಿಂದ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮಿಲ್ಕ್ ವೈಟ್ ಕಲರ್ ವೈರು ಮೇಲ್ಭಾಗದಲ್ಲಿ ಬಂದಿದೆ. ಸೊ ಇದ್ರ ಮೇಲ್ಭಾಗದಿಂದ ತಗೊಂಡು ನೋಡಿ ಹೀಗೆ ತಗೋಬೇಕು, ಈ ರೀತಿ. ಸೊ ನೋಡಿ ಇವಾಗ ನೋಡಿ ಇದಾದಮೇಲೆ ಫಸ್ಟು ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ವೈರು, ಅದನ್ನು ನಾವು ಹಿಂಭಾಗದಿಂದ ತೊಗೋಬೇಕಾಗುತ್ತೆ. ಕೆಳಭಾಗದಿಂದ ಬಂದಿರೋ ವೈರ್ನ ತೊಗೊಳ್ಬಾರ್ದು. ಸೊ ಇವಾಗ ನೋಡಿ ಇಲ್ಲಿ ಬ್ಲೂ ಕಲರ್ ವೈರು ಮೇಲ್ಭಾಗದಲ್ಲಿ ಬಂದಿದೆ. ಈ ಕಡೆ ಸೈಡಿಂದ ಮೇಲ್ಭಾಗದಿಂದ ಮೊದಲನೇ ವೈರ್ನೇ ನಾವು ತೊಗೋಬೇಕಾಗುತ್ತೆ ಫಸ್ಟು. ನೋಡಿ ಬ್ಲೂ ಕಲರು ಕೆಳಭಾಗದಲ್ಲಿ, ಬಲಗಡೆ ಇರೋ ಬ್ಲೂ ಕಲರು ವೈರು ಕೆಳಭಾಗದಲ್ಲಿ ಬಂದಿದೆ, ಎಡಭಾಗದಲ್ಲಿರೋ ಬ್ಲೂ ಕಲರ್ ವೈರು ಮೇಲ್ಭಾಗದಲ್ಲಿ ಬಂದಿದೆ. ಸೊ ಈ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ಈ ವೈರ್ನ ನೋಡಿ ಕೆಳಭಾಗದಿಂದ ತಗೊಂಡು ಈ ಬ್ಲೂ ಮತ್ತು ವೈಟ್ ಕಲರ್ ವೈರ್ ಇದೆಯಲ್ಲ, ಈ ವೈರ್ ಮಧ್ಯಭಾಗದಿಂದ ತಗೊಂಡು ನೋಡಿ ಇಲ್ಲಿ ವೈಟ್ ಕಲರ್ ವೈರ್ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ, ಅದ್ರ ಮೇಲ್ಭಾಗದಿಂದ ಈ ಬ್ಲೂ ಕಲರ್ ವೈರ್ ತೊಗೊಂಡು ಈ ವೈರ್ ಕೆಳಭಾಗದಲ್ಲಿ ಬಂದಿದೆಯಲ್ಲ, ಇದ್ರ ಕೆಳಭಾಗದಿಂದ ಹೀಗೆ ತೊಗೋಬೇಕು. ಈಗ ಈ ಕಡೆ ಬ್ಲೂ ಕಲರ್ ವೈರ್ ಇದೆಯಲ್ಲ, ಇದನ್ನು ಹಿಂಭಾಗದಿಂದ ತಗೊಂಡು ನೋಡಿ ಈ ಮಿಲ್ಕ್ ವೈಟ್ ಕಲರ್ ವೈರು ಮತ್ತು ರೆಡ್ ಕಲರ್ ವೈರ್ ಇದೆಯಲ್ಲ, ಇದ್ರ ಮಧ್ಯಭಾಗದಿಂದ ಈ ರೆಡ್ ಕಲರ್ ವೈರ್ ಮೇಲ್ಭಾಗದಿಂದ ಈ ಬ್ಲೂ ಕಲರ್ ವೈರ್ ಕೆಳಭಾಗದಿಂದ ನೋಡಿ ಈ ರೀತಿ ತಗೋಬೇಕು. ಸ್ಟಾರ್ಟಿಂಗ್ ಹಾಕೋರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿ ಇವಾಗ ಇಲ್ಲಿ ನಮಗೆ ಮಿಲ್ಕ್ ವೈಟ್ ಕಲರು ಮೇಲ್ಭಾಗದಲ್ಲಿ ಬಂದಿದೆ. ಈ ಕಡೆ ಸೈಡಲ್ಲಿ ಬಲಭಾಗದಲ್ಲಿ ಕೆಳಭಾಗದಲ್ಲಿ ಬಂದಿದೆ, ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ಬಂದಿದೆ. ಸೊ ಇವಾಗ ಮೇಲ್ಭಾಗದಲ್ಲಿ ಬಂದಿರೋ ವೈರ್ನ ಫಸ್ಟ್ ತೊಗೋಬೇಕು. ನೋಡಿ ಈ ಎರಡು ವೈರ್ ಇದೆಯಲ್ಲ, ಮಿಲ್ಕ್ ವೈಟು ಮತ್ತು ರೆಡ್ಡು, ಅದ್ರ ಮಧ್ಯಭಾಗದಿಂದ ರೆಡ್ ಕಲರ್ ವೈರ್ ಮೇಲ್ಭಾಗದಿಂದ ನೋಡಿ ಇಲ್ಲಿ ಬ್ಲೂ ಕಲರ್ ಕೆಳಭಾಗಕ್ಕೆ ಬಂದಿದೆ, ಇದ್ರ ಕೆಳಭಾಗದಿಂದ ಹೀಗೆ ತೊಗೋಬೇಕು. ಇವಾಗ ನೋಡಿ ಬಲಭಾಗದಲ್ಲಿರೋ ಮಿಲ್ಕ್ ವೈಟ್ ಕಲರ್ ವೈರ್ನ ಹಿಂಭಾಗದಿಂದ ತಗೊಂಡು ಈ ಎರಡು ವೈರ್ ಇದೆಯಲ್ಲ ರೆಡ್ಡು ಮತ್ತು ಬ್ಲೂ, ಈ ಎರಡು ವೈರ್ ಮಧ್ಯಭಾಗದಿಂದ ಬರಬೇಕು. ಬಂದು ಬ್ಲೂ ಕಲರ್ ವೈರ್ ಮೇಲ್ಭಾಗದಿಂದ ಬಂದು ಇಲ್ಲಿ ನೋಡಿ ಇದು ಕೆಳಭಾಗಕ್ಕೆ ಬಂದಿದೆಯಲ್ಲ, ಇದ್ರ ಕೆಳಭಾಗದಿಂದ ಬರಬೇಕು. ನೋಡಿ ಈ ರೀತಿ. ನೋಡಿ ಇವಾಗ ನಮಗಿಲ್ಲಿ ಡಿಸೈನ್ ಬರ್ತಾ ಇದೆ. ಸೊ ಇವಾಗ ರೆಡ್ ಕಲರ್ ವೈರು ಇಲ್ಲಿ ಮೇಲ್ಭಾಗದಲ್ಲಿದೆಯಲ್ವಾ, ಇದನ್ನು ಹಿಂಭಾಗದಿಂದ ತೊಗೊಂಡು ಈ ರೆಡ್ಡು ಮತ್ತು ಬ್ಲೂ ಕಲರ್ ವೈರ್ ಮಧ್ಯಭಾಗದಿಂದ ನೋಡಿ ಇಲ್ಲಿ ಬ್ಲೂ ಕಲರ್ ವೈರ್ ಮೇಲ್ಭಾಗದಲ್ಲಿದೆ, ಇದ್ರ ಮೇಲ್ಭಾಗದಿಂದ ಇಲ್ಲಿ ಮಿಲ್ಕ್ ವೈಟ್ ಕಲರ್ ವೈರು ಕೆಳಭಾಗದಲ್ಲಿದೆ. ನೋಡಿ ಇದ್ರ ಕೆಳಭಾಗದಿಂದ ತಗೋಬೇಕು ಹೀಗೆ. ನೋಡಿ ಇದಾದಮೇಲೆ ಈ ರೆಡ್ ಕಲರ್ ಬಲಭಾಗದಲ್ಲಿರೋ ರೆಡ್ ಕಲರ್ ವೈರ್ ಇದೆಯಲ್ಲ, ಇದನ್ನು ಕೆಳಭಾಗದಿಂದ ತಗೊಂಡು ನೋಡಿ ಈ ಬ್ಲೂ ಮತ್ತು ಮಿಲ್ಕ್ ವೈಟ್ ಕಲರ್ ವೈರ್ ಇದೆಯಲ್ಲ, ಇದ್ರ ಮಧ್ಯಭಾಗದಿಂದ ತಗೊಳ್ಬೇಕು. ನೋಡಿ ಇದ್ರ ಮಧ್ಯಭಾಗದಿಂದ ಯಾಕೆ ತೊಗೋಬೇಕಂದ್ರೆ ಇದು ಆಲ್ರೆಡಿ ಕೆಳಭಾಗದಲ್ಲಿ ಬಂದಿದೆ ವೈರು. ಸೊ ಈ ವೈರು ಮೇಲ್ಭಾಗಕ್ಕೆ ಬರಬೇಕಲ್ವ, ಸೊ ಈ ವೈರು ಕೆಳಭಾಗಕ್ಕೆ ಬರಬೇಕಲ್ವ, ಹಾಗಾಗಿ ಈ ಎರಡು ವೈರ್ ಮಧ್ಯಭಾಗದಿಂದ ತೊಗೊಂಡು ನೋಡಿ ಇದು ಮೇಲ್ಭಾಗದಲ್ಲಿ ಬಂದಿದೆಯಲ್ಲ, ಅದ್ರ ಮೇಲ್ಭಾಗದಿಂದ ನೋಡಿ ಇಲ್ಲಿ ಕೆಳಭಾಗಕ್ಕೆ ಬಂದಿದೆ, ಇದ್ರ ಕೆಳಭಾಗದಿಂದ ತಗೋಬೇಕು. ನಮಗೆ ಫಸ್ಟು ವೈರು ಮೇಲ್ಭಾಗದಿಂದ ಬಂದಿದ್ದರೆ ಅದ್ರ ಮೇಲ್ಭಾಗದಿಂದನೇ ತೊಗೋಬೇಕು, ಕೆಳಭಾಗದಲ್ಲಿ ಬಂದಿದ್ದರೆ ಅದ್ರ ಕೆಳಭಾಗದಿಂದನೇ ತೊಗೋಬೇಕಾಗತ್ತೆ. ನೋಡಿ ಇವಾಗ ಈ ಬ್ಲೂ ಕಲರ್ ವೈರು ಇಲ್ಲಿಂದ ತಗೊಂಡು ಮೇಲ್ಭಾಗ ಕೆಳಭಾಗ ನೋಡಿ ಇದನ್ನು ಇಲ್ಲಿಂದ ತೊಗೊಂಡ್ರೆ ಇದ್ರ ಮೇಲ್ಭಾಗದಿಂದ ಇದ್ರ ಕೆಳಭಾಗದಿಂದ ಹೀಗೆ ತೊಗೋಬೇಕು. ನೋಡಿ ಆವಾಗ ನಮಗೆ ಡಿಸೈನ್ ಕರೆಕ್ಟಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ನೋಡಿ ಇವಾಗ ಈ ವೈರ್ ಇದೆಯಲ್ಲ, ಇದನ್ನು ಕೆಳಭಾಗದಿಂದ ತೊಗೊಂಡಾಗ ನೋಡಿ ಈ ಮಧ್ಯಭಾಗದಿಂದ ತೊಗೊಂಡು ಈ ವೈರ್ ಆಲ್ರೆಡಿ ಮೇಲ್ಭಾಗದಲ್ಲಿದೆಯಲ್ಲ ಅದ್ರ ಮೇಲ್ಭಾಗದಿಂದ, ಈ ವೈರ್ ಆಲ್ರೆಡಿ ಕೆಳಭಾಗದಲ್ಲಿದೆಯಲ್ಲ ಅದ್ರ ಕೆಳಭಾಗದಿಂದ ನೋಡಿ ಹೀಗೆ ತೊಗೊಂಡ್ರೆ ಮಧ್ಯಭಾಗದಿಂದ ತೊಗೊಂಡು ಮೇಲ್ಭಾಗದಲ್ಲಿರೋ ವೈರ್ ಮೇಲ್ಭಾಗದಿಂದ, ಕೆಳಭಾಗದಲ್ಲಿರೋ ವೈರ್ ಕೆಳಭಾಗದಿಂದ ಹೀಗೆ ತಗೋಬೇಕು. ನೋಡಿ ಹೀಗೆ.
ಹೀಗೆ ತೊಗೊಂಡಾಗ ಈ ಮಧ್ಯಭಾಗದಿಂದ ತೊಗೊಂಡಾಗ ಇದು ಆಲ್ರೆಡಿ ನಮಗೆ ಮೇಲ್ಭಾಗದಲ್ಲಿದೆ, ಅದ್ರ ಮೇಲ್ಭಾಗ. ಇದು ಆಲ್ರೆಡಿ ಕೆಳಭಾಗದಲ್ಲಿದೆ, ಅದ್ರ ಕೆಳಭಾಗ. ಆ ರೀತಿಯೇ ತೊಗೋಬೇಕು, ಆವಾಗ ನಮಗೆ ಡಿಸೈನ್ ಕರೆಕ್ಟಾಗಿ ಬರೋದು. ಸೊ ನೋಡಿ, ಇದನ್ನ ಈಗ ತೊಗೊಳ್ತೀವಲ್ವ, ಇದು ತೊಗೊಂಡಾಗ ಇದು ಮೇಲ್ಭಾಗದಲ್ಲಿದೆ, ಇದು ಇವಾಗ ಕೆಳಭಾಗಕ್ಕೆ ಹೋಗಬೇಕು. ಅದಕ್ಕೆ ಈ ವೈರ್ನ ಮೇಲ್ಭಾಗಕ್ಕೆ ತೊಗೋಬೇಕು. ಇದು ನೋಡಿ, ಇದು ಕೆಳಭಾಗದಲ್ಲಿದೆ, ಈ ವೈರ್ ಇವಾಗ ಮೇಲ್ಭಾಗಕ್ಕೆ ಬರಬೇಕು. ಅದಕ್ಕೆ ಇದನ್ನು ಕೆಳಭಾಗದಲ್ಲಿ ತೊಗೋಬೇಕು. ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ಈ ಬ್ಲೂ ಕಲರ್ ವೈರ್ ಇದೆಯಲ್ಲ, ಇದನ್ನು ಹಿಂಭಾಗದಿಂದ ತೊಗೊಂಡಾಗ ನೋಡಿ, ಈ ಎರಡು ವೈರ್ ಮಧ್ಯಭಾಗದಿಂದ ತೊಗೊಂಡಾಗ ಇದು ಆಲ್ರೆಡಿ ಮೇಲ್ಭಾಗದಲ್ಲಿದೆ. ಇವಾಗ ಈ ವೈರು ಕೆಳಭಾಗಕ್ಕೆ ಹೋಗಬೇಕು. ಹಾಗಾಗಿ ನಾವು ಈ ವೈರ್ನ ಮೇಲ್ಭಾಗಕ್ಕೆ ತೊಗೋಬೇಕು. ಈಗ ಈ ವೈರ್ ಕೆಳಭಾಗದಲ್ಲಿದೆ, ಈ ವೈರು ಮೇಲ್ಭಾಗಕ್ಕೆ ಬರಬೇಕಲ್ವಾ, ಹಾಗಾಗಿ ನಾವು ಇದನ್ನು ಕೆಳಭಾಗದಿಂದ ತೊಗೋಬೇಕು. ನಮಗಿಲ್ಲಿ ಆಲ್ರೆಡಿ ಮೇಲ್ಭಾಗದಲ್ಲಿರೋ ವೈರು ಕೆಳಭಾಗಕ್ಕೆ ಹೋಗಬೇಕು. ಅದಕ್ಕೆ ನಾವೇನು ಮಾಡಬೇಕು, ಮೇಲ್ಭಾಗದಿಂದನೇ ವೈರ್ನ ತೊಗೊಳ್ಬೇಕಾಗತ್ತೆ. ನೋಡಿ ಹೀಗೆ, ನೋಡಿ ಹೀಗೆ ಹಿಂಗೆ ತೊಗೋಬಾರ್ದು. ಇದು ಆಲ್ರೆಡಿ ಕೆಳಭಾಗದಲ್ಲಿದೆಯಲ್ವಾ, ಇದನ್ನು ಕೆಳಭಾಗದಲ್ಲಿ ತೊಗೊಂಡ್ರೆ ಇದು ಮೇಲ್ಭಾಗಕ್ಕೆ ಬರುತ್ತೆ. ಸೊ ಈ ರೀತಿಯೇ ಡಿಸೈನ್ ಪೂರ್ತಿ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ, ಇದು ಕ್ಲಿಯರಾಗಿ ಬರ್ತಾ ಇದೆ ಡಿಸೈನ್ ನಮಗೆ. ಒಂದು ಕಲರ್ ಆದಮೇಲೆ ಒಂದು ಕಲರ್, ಒಂದು ಕಲರ್ ಆದಮೇಲೆ ಒಂದು ಕಲರ್, ಈ ರೀತಿ ಬರ್ತಾ ಇದೆ ಅಲ್ವಾ. ನಿಮ್ಗೆ ಎಷ್ಟು ಲೆಂತಲ್ಲಿ ಹ್ಯಾಂಡಲ್ ಬೇಕೋ ಅಷ್ಟು ಲೆಂತಲ್ಲೂ ನೀವು ಇದೇ ರೀತಿನೇ ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡಿದ್ರಿ ಅಲ್ವಾ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಫಿನಿಶಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಉಲ್ಟಾ ನೋಡಿ, ಹೀಗಿಟ್ಕೊಂಡು ಹಾಕ್ಕೊಂಡಿದ್ವಿ ಅಲ್ವಾ. ಇವಾಗ ಹೀಗಿಟ್ಕೋಬೇಕು, ಬ್ಯಾಸ್ಕೆಟ್ನ ಹೀಗಿಟ್ಕೊಂಡು ನೋಡಿ, ಇಲ್ಲಿಂದ 6 1 2 3 4 5 6 ಈ 6ನೇ ಲೈನ್ ಇದೆಯಲ್ಲ, ಈ ಲೈನಿಗೆ ನಾವು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈ ವೈರ್ನ ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ, ಇಲ್ಲಿ ತೊಗೊಂಡಿರೋ ಲೈನ್ ಸಮಕ್ಕೆ ನಾವು ತೊಗೋಬೇಕಾಗತ್ತೆ. ನೋಡಿ, ಹೀಗೆ ಒಳಭಾಗಕ್ಕೆ ತೂರಿಸ್ಕೋಬೇಕು ವೈರ್ನ. ಒಳಭಾಗದಿಂದ ವೈರ್ಗಳನ್ನ ಎಳ್ಕೋಬೇಕು. ನೋಡಿ, ಹೀಗೆ ಕೂತ್ಕೊಳ್ಳುತ್ತೆ. ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ, ಹೀಗೆ ನೋಡಿ, ಈ ರೀತಿ ವೈರ್ನ ತೂರಿಸ್ಕೋಬೇಕು. ಈ ಎಲ್ಲ ವೈರ್ಗಳು, ಈ 6 ವೈರ್ ನಾವೇನಿದೆ 6 ವೈರ್ನು ಇದೇ ರೀತಿ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು. ನೋಡಿ, ನಾನಿಲ್ಲಿ ತೂರಿಸ್ಕೊಂಡಿದ್ದೀನಿ. ಈ ಲೈನಲ್ಲಿ 3 ವೈರು, ಈ ಲೈನಲ್ಲಿ 3 ವೈರ್ ನಾನು ಈ ರೀತಿ ತೂರಿಸ್ಕೊಂಡಿದ್ದೀನಿ. ನಿಮಗೆ ಸಾಧ್ಯ ಆದರೆ ಪಕ್ಕದಲ್ಲಿ ತೂರಿಸ್ಕೋಬೋದು. ಸೊ ಇವಾಗ ಈ ಕಡೆ ಇದೆಯಲ್ಲ, ಈ ವೈರ್ನ ಕೂಡ ನಾನು ಇದೇ ರೀತಿ ಒಳಭಾಗದಲ್ಲಿ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ಇದನ್ನು ಒಳಭಾಗದಲ್ಲಿ ತೋರಿಸ್ಕೊಂಡು ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ವೈರೆಲ್ಲ ಎಕ್ಸ್ಟ್ರಾ ಇರೋ ವೈರ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ಸೈಡ್ ಹ್ಯಾಂಡಲ್ಗೂ ಅದೇ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಮಗೆ ಹ್ಯಾಂಡಲ್ಲು ಈ ರೀತಿ ಬರುತ್ತೆ. ಸೊ ನೋಡಿ, ಹ್ಯಾಂಡಲ್ ನಮಗೆ ಈ ರೀತಿ ಬರುತ್ತೆ. ನಾವು 3 ಕಲರ್ ಉಪಯೋಗಿಸ್ಕೊಂಡು ಬ್ಯಾಗ್ ಹಾಕಿದಾಗ ನಾವು 3 ಕಲರ್ ಉಪಯೋಗಿಸ್ಕೊಂಡು ಹ್ಯಾಂಡಲ್ನ ಈ ರೀತಿ ಹಾಕ್ಕೋಬೋದು. ಸೊ 3 ಕಲರ್ ವೈರ್ನ ಉಪಯೋಗಿಸ್ಕೊಂಡು ಹ್ಯಾಂಡಲ್ನ ಯಾವ ರೀತಿ ಹಾಕೋದಂತ ನೋಡಿದ್ರಿ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.